ಈ ಸರ್ಕಾರದ ನಡವಳಿಕೆ ಏನಿದೆ ಇದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದೇವರಾಜೇಗೌಡರಿಗೂ ರೇವಣ್ಣವ್ರದ್ದು ಒಂದು ಭಾಗ ಇರಲಿ. ಈ ವ್ಯಕ್ತಿ 28ನೇ ತಾರೀಕು ಒಂದು ಕೇಸ್ ಹಾಕೊಂಡವ್ರೆ, 28 ಮಾರ್ಚಲ್ಲಿ. ಯಾರು ಇವ್ರ ಮೇಲೆ ಈಗ ಅತ್ಯಾಚಾರದ ಆಪಾದನೆ ಮಾಡಿ ಇವತ್ತು ಪಾಪ ಯಾವುದು ಖಾಸಗಿ ಚಾನಲಲ್ಲಿ ಹಿಂದಿನ ದಿವಸ ಕೂರಿಸ್ಕೊಂಡು ಹೆಣ್ಮಗಳ ಕೈಯಲ್ಲಿ ಚರ್ಚೆ ಮಾಡಿಸಿ ಇದೆಲ್ಲ ಸ್ಟೋರಿ ಬಿಲ್ಡಪ್ ಮಾಡ್ಕೊಂಡು ಆಮೇಲೆ ಅತ್ಯಾಚಾರ ಮಾಡೋಕ್ಕೆ ಬಂದ ಅಂತೇಳಿ ಕೇಸ್ ಹಾಕ್ಸ್ಕೊಂಡು ಅದ್ರ ಮೇಲೆ ಈಗ ಅರೆಸ್ಟ್ ಮಾಡಿದ್ದಾರೆ 376 ಈ ವ್ಯಕ್ತಿ ಮೇಲೆ. ಈ ವ್ಯಕ್ತಿ 28ನೇ ತಾರೀಕು ಒಂದು ಆ ಹೆಣ್ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಹನಿ ಟ್ರ್ಯಾಪ್ ವಿಷಯದಲ್ಲಿ, ಇಲ್ಲೇ ಹೆಬ್ಬಾಳು ಪೊಲೀಸ್ ಸ್ಟೇಷನ್ನಲ್ಲಿ. ಅದಾದ ನಂತರ ಈ ಒಂದು ಹೆಣ್ಮಗಳೇನಿದ್ದಾಳೆ ಅವಳ ಗಂಡ ಅಂತಕ್ಕಂಥವರು ಈ ವ್ಯಕ್ತಿ ಮೇಲೆ ಒಂದು PCR ಆ್ಯಕ್ಟ್ ಹಾಕಬೇಕು ಅಂತೇಳಿ ನನ್ನ ಏನನ್ನ ಬೈದ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟರು. ಅಲ್ಲಿ ಹೊಳೆನರಸೀಪುರದಲ್ಲಿ ನನ್ನ ಮರ್ಡರ್ ಮಾಡಿಸ್ತೀನಿ ಅಂದರು, ಹಂಗಂದ್ರು ಇದ್ರಂದ್ರು. ಅವನೇನು ಕೊಡ್ತಾನೆ, ಅವನು ಯಾವತ್ತು ಕೊಡ್ತಾನೆ, 30ನೇ ತಾರೀಕು ಕೊಡ್ತಾನೆ, ಮಾರ್ಚ್ 30. ನಂತರ 1ನೇ ತಾರೀಕು ಹೆಣ್ಮಗಳು ಒಂದು ಹೇಳಿಕೆ ಕೊಡ್ತಿದ್ದಾರೆ. ಇಲ್ಲೆಲ್ಲ FIR ತರಿಸಿಟ್ಟಿದ್ದೀನಿ. ಈ ಹೆಣ್ಮಗಳು 1 ಏಪ್ರಿಲ್ ಅದೇನೋ ಕಾರಲ್ಲಿ ಹಾಸನದಲ್ಲಿ ಯಾವುದೋ ರಸ್ತೆಗಳಲ್ಲಿ ಓಡಾಡಿಸಿ ನನ್ನ ಕೈ ಮುಟ್ಟದ ಏನೋ ಮೈ ಮುಟ್ತಾ ಅಂತೇಳಿ. ಈಗ ರೇವಣ್ಣವ್ರ ಮೇಲೂ ಅದೇ ತಾನೇ ಕೇಸ್ ಹಾಕಿರೋದು, ಲೈಂಗಿಕ ಯಂತ್ರ ಮೈ ಮುಟ್ಟದ ಅದೊಂದು ಹೇಳ್ದ ಅಂತೇಳಿ ಈ ಸರ್ಕಾರದ ಅಧಿಕಾರಿ. ಇದು 1ನೇ ತಾರೀಕು ಕೇಸ್ ಆಗಿರೋದು, FIR ಹಾಕಿರೋದು ಈ ದೇವರಾಜೇಗೌಡರ ಮೇಲೆ. 1ನೇ ತಾರೀಕಿಂದ ಈಗ ಅರೆಸ್ಟ್ ಆಗಿದೆ ಯಾವತ್ತು, ಈಗ ಯಾವ್ದು ಮೇ ಎಷ್ಟನೇ ತಾರೀಕು ಅರೆಸ್ಟ್ ಆಗಿದ್ದು, ಏಪ್ರಿಲ್ 1ಕ್ಕೆ ಆ ಹೆಣ್ಣುಮಗಳು ಕಂಪ್ಲೇಂಟ್ನ ಕೊಟ್ಟಿರೋದು. ಸೆಕ್ಷನ್ಗಳು ಇರೋದು ಅವತ್ತಿನ ಸೆಕ್ಷನ್ ಬೇರೆ. ಆಮೇಲೆ ಈ ವ್ಯಕ್ತಿ ಈ ಕಾರ್ತಿಕ್ ಅಂತಕ್ಕಂಥವ್ರು ಮೂಲ ಏನಿದ್ದಾನೆ ಅವನು ಈ ಖಾಸಗಿ ಚಾನಲ್ ಹೋಗೊಂಡು, ಖಾಸಗಿ ಚಾನಲ್ ಎಲ್ಲರಿಗೂ ಕೊಟ್ಟ, ಬಹುಶಃ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬಿಟ್ಟ. ನಾನು ದೇವರಾಜೇಗೌಡರು ಒಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಇಂಥದ್ದು ನಮ್ಮ ಪೆನ್ ಡ್ರೈವ್ ಕೊಟ್ಟಿಲ್ಲ ಅಂತ ಆ ಹೇಳಿಕೆಯನ್ನು ಕೊಟ್ಟ ನಂತರ ಬಹುಶಃ ದೇವರಾಜೇಗೌಡರು ನಿಮ್ಮ ಪ್ರೆಸ್ ಕ್ಲಬ್ಗೆ ಬಂದು 1-2 ಸಣ್ಣ ಕ್ಲಿಪ್ಪಿಂಗ್ ನಿಮ್ಮ ಮುಂದೆ ಬಿಟ್ಟಿದ್ರು. ಅದು ಬಿಟ್ಟ ನಂತರ ಈ ಕೇಸ್ ಹಾರಿಸಿದ್ರು. ಹೆಣ್ಮಗಳ ಕೈಯಲ್ಲಿ ಮತ್ತೆ ಕರೆಸಿ ಯಾರು ಕರ್ಕೊಂಬಂದ್ರು ಬೆಂಗಳೂರಿಗೆ, ಹೆಣ್ಮಗಳನ್ನ ಕರ್ಕೊಂಬರ್ಬೇಕಾದ್ರೆ ಎಷ್ಟು ಕೊಟ್ಟರು, ಕೇಸ್ ಎಲ್ಲ ಹಾಕ್ತಾರೆ. ಹೊಳೆನರಸೀಪುರದಲ್ಲಿ ಹಾಕಿದ್ದಲ್ಲ, ಯಾರೋ ದುದ್ದ ಇನ್ಸ್ಪೆಕ್ಟರ್ ಕೈಯಲ್ಲಿ ಹಾಕಿಸ್ತಾರೆ. ಅಲ್ಲಿಂದ ಅಲ್ಲೆಲ್ಲೋ ಯಾವುದೋ ಹಿರಿಯೂರ ಹತ್ರ ಅರೆಸ್ಟ್ ಮಾಡಿ ಕರ್ಕೊಂಬಂದ್ರಪ್ಪ. ಅತ್ಯಾಚಾರ 376 ಅಂತ, ಅದಕ್ಕೆ ಹೇಳಿದೆ 376 ಸರ್ಕಾರ ಇದು. ರೇವಣ್ಣ ಅವ್ರ ಕೇಸು ಇದೇ ಹೊಳೆನರಸೀಪುರದಲ್ಲಿ ಒಂದು ಕೇಸ್ ದಾಖಲೆ ಮಾಡ್ಕೊಂಡಲ್ಲ. ಹೊಳೆನರಸೀಪುರದಲ್ಲ ಹೆಣ್ಮಗಳು ಕಂಪ್ಲೇಂಟ್ ಕೊಡಲಿಲ್ಲ. ಆ ಹೆಣ್ಮಗಳನ್ನ ಹೊಳೆನರಸೀಪುರದಿಂದ ಬೆಂಗಳೂರು ಕರ್ಕೊಂಬಂದವ್ರು ಯಾರು? ಬೆಂಗಳೂರು ಕರ್ಕೊಂಬಂದು ಹೇಳೋರಲ್ಲ. ಈಗ ನಮ್ಮ CD ಶಿವು ನೆನ್ನೆ ಮಗಲಿ ನೋಡು ಹಾಕಿದಿರಲಿಲ್ಲ ನೀವು, CD ಶಿವು ಹೇಳೋರಲ್ಲ ನೆನ್ನೆ. ಆ ಹೆಣ್ಣು ಮಗಳನ್ನ ಕರ್ಕೊಂಬಂದವ್ರು ಯಾರು ಬೆಂಗಳೂರು ನಗರಕ್ಕೆ? ಯಾವ ಪೊಲೀಸ್ ಕಚೇರಿನಲ್ಲಿ ಟೈಪ್ಡ್ ಲೆಟರ್ನ ರೆಡಿ ಮಾಡಿದ್ರಿ ಕಂಪ್ಲೇಂಟ್ದು? ಸ್ವಲ್ಪ DG ಹೇಳಬೇಕು ಅಲೋಕ್ ಮೋಹನ್. ನಾನು ಅವ್ರನ್ನ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಕಮಿಷನರ್ ಮಾಡಲಿಲ್ಲ ಬೆಂಗಳೂರು ನಗರಕ್ಕೆ ಅಂತ.